ಹಾಯ್ ಹಲೋ. ಇವತ್ತಿನ ಮಿನಿ ಬ್ಲಾಗ್ ಏನಂತ ನೋಡ್ತಾ ಇದ್ದೀರಾ. ನಾವು ಟೆಂಪಲ್ಗೆ ಬಂದಿದ್ದೀವಿ. ಯಾವುದಪ್ಪ ಟೆಂಪಲ್ ಅಂತ ಹೇಳಿದರೆ ಎಚ್ ಡಿ ಕೋಟೆ ನಂಜನಗೂಡು ಡಿಸ್ಟಿಕಲ್ಲಿ ಲೊಕೇಟ್ ಆಗಿರುವಂತಹ ಚಿಕ್ಕ ದೇವಮ್ಮನ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಜನಗಳು ರಶ್ ಇದ್ದಾರೆ. ಸೊ ಏನಪ್ಪ ಇವತ್ತು ಇಷ್ಟೊಂದು ರಶ್ಶು ಅಂತ ಹೇಳಿದರೆ ಇವತ್ತು ವಿಶೇಷವಾದ ದಿನ. ಸೊ ಆ ವಿಶೇಷವಾದ ದಿನ ಏನು ಅಂತ ಅಂದರೆ ನಮ್ಮ ಮೈಸೂರು ದಸರಾ ದಿನ ಬಂದಿರೋದು. ಸೊ ನಾವು ದಸರಾ ನೋಡೋಕ್ಕೆ ಹೋಗಲಿಲ್ಲ, ಇಲ್ಲೇ ಬಂದು ಸೊ ದೇವರಿಗೆಲ್ಲ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ಇದು ವಿಶೇಷವಾದ ದಿನ ಆಗಿರೋದ್ರಿಂದ ವಿಶೇಷವಾದ ಅಲಂಕಾರ ಮಾಡಿದ್ದಾರೆ. ವೆಜಿಟೇಬಲ್ಸು ಮತ್ತು ಫ್ರೂಟ್ಸಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ. ಸೊ ದೇವ್ರ ದರ್ಶನವೂ ಚೆನ್ನಾಗಿತ್ತು ಮತ್ತು ಜನಗಳು ತುಂಬ ಇದ್ದರು. ಜನಗಳಿದ್ರೂ ದೇವಸ್ಥಾನ ಅಂದಮೇಲೆ ಜನಗಳಿದ್ರೇ ತುಂಬ ಚೆಂದ. ಖಾಲಿ ಖಾಲಿ ಇದ್ದರೆ ಚೆನ್ನಾಗಿರಲ್ಲ. ನಾರ್ಮಲ್ ಡೇಸ್ಗಿಂತ ಇದು ಸ್ಪೆಷಲ್ ಡೇ ಆಗಿರೋದ್ರಿಂದ, ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ಚೆನ್ನಾಗಿಯೇ ಇತ್ತು. ಒಂದು ದೇವ್ರ ದರ್ಶನ ಎಲ್ಲ ಮುಗಿಯಿತು. ದೇವ್ರ ದರ್ಶನದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಜನ ಇದ್ದರು ಅಂದರೆ ತುಂಬ ರಶ್ ಏನಿರಲಿಲ್ಲ. ಓಕೆ, ಯಾಕೆಂದರೆ ನಮ್ಮ ಅರಮನೆ ತಾಯಿ ಚಾಮುಂಡೇಶ್ವರಿ ನೋಡೋಕ್ಕೆ ಹೋಗೋರು ಮೈಸೂರು ದಸರಾಕ್ಕೆ ಹೋಗಿದ್ದಾರೆ. ನಮ್ಮ ಥರ ಇಲ್ಲಿ ನಮ್ಮ ತಾಯಿ ಚಿಕ್ಕ ದೇವಮ್ಮನ ನೋಡೋಕ್ಕೆ ಬರೋರು ಚಿಕ್ಕ ದೇವಮ್ಮನ ಬೆಟ್ಟಕ್ಕೆ ಬಂದಿದ್ದಾರೆ. ಸೊ ಬಂದು ಪ್ರಸಾದ ಎಲ್ಲ ಕೊಟ್ಟರು. ಪ್ರಸಾದ ಇಸ್ಕೊಂಡು ಹಾಗೆಯೇ ವೈಬು ತುಂಬ ಚೆನ್ನಾಗಿದೆ. ಹೇಳೋಗೆ ಇಲ್ಲ ಇಲ್ಲಿ ವೈಬ್ ಹೇಗಿದೆ ಅಂತ. ಬೀಚ್ನಲ್ಲಿ ಡ್ಯಾಮ್ ಆಗಿರ್ಬೋದು, ಸುತ್ತಮುತ್ತ ಹಳ್ಳಿ ಆಗಿರ್ಬೋದು, ಎಲ್ಲ ವ್ಯೂವ್ಸೂ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟು ಅಲ್ಲಿ ನೋಡ್ರಿ ಟ್ರಾಫಿಕ್ಕು ಹೇಳ್ದಾಗೆ ಜನ ಇದ್ದಾರೆ ಅಂದಮೇಲೆ ಟ್ರಾಫಿಕ್ ಇಲ್ಲದೆ ಇರುತ್ತಾ. ಸರಿ ಕಾರ್ ಸೈಡಿಗೆ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು. ಅಲ್ಲಿ ಪ್ರಸಾದ ತಿಂದಿದ್ದು ಆದ್ರೂ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ರು. ಕಬ್ಬಿನ ಜ್ಯೂಸ್ ತಗೊಳ್ಳೋಣ ಅಂದ್ಕೊಂಡು ಬಂದು ಹಾಗೆಯೇ ಚುರುಮುರಿ ತಿನ್ನಬೇಕು ಅಂತ ಚುರುಮುರಿ ಮತ್ತು ಪಾನಿಪುರಿ ತಗೊಂಡು ಹಾಗೆಯೇ ಅಷ್ಟರಲ್ಲಿ ಕಬ್ಬಿನ ಜ್ಯೂಸ್ ರೆಡಿ ಇತ್ತು. ಕುಡ್ಕೊಂಡು ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಕಾರು ಹತ್ತಿದೋ. ಸೊ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಹೇಳ್ಕೊಂಡು ಇಲ್ಲೊಬ್ಬ ಕಾರ್ ಸೈಡು ತೆಗಿಯಕ್ಕೇನೆ ಪೆಚ್ಚಾಡ್ತಿದ್ದ. ಅವನಿಗೆ ಬೈಕೊಂಡು ಬಂದು ಹಾಗೆಯೇ ನನ್ನ ತಮ್ಮ ದೇವ್ರಿಗೆ ಇಳಿಗಾಯಿ ಹೊಡಿಬೇಕು ಅಂತ ಬೆಟ್ಟದಿಂದ ಕೆಳಗಡೆ ಇಳಿದು ಇಳಿಗಾಯಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಿಗೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೋ. ಆವಾಗ ದೇವ್ರ ದರ್ಶನ ಮುಗಿಸೋದೇ ಮಧ್ಯಾಹ್ನ ಆಗಿತ್ತು. ಸೊ ಆವಾಗ ಎಲ್ಲಿ ಹೋಗೋದು ಅಂತ ಹೇಳಿದ್ರು. ಭೀಮನಕೊಲ್ಲಿ ಹೋಗೋಣ ಮಹದೇಶ್ವರ ಟೆಂಪಲ್ಗೆ ಅಂತ ಮಾತಾಡಿಕೊಂಡು ಸಾಂಗ್ ಹಾಕ್ಕೊಂಡು ನಮ್ಮ ಕೊಟ್ಲೆ ಸಂತೋಷ್ ಅಂತ ಇದ್ದಾನೆ, ಅವನು ಸಾಂಗ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸರಿ ಹೋಗೋದ ಭೀಮನಕೊಲ್ಲಿಗೇನೆ ಅಂತ ಹೇಳಿದ್ರು. ನಾನು ಬ್ಯಾಲ್ಕೊಪ್ಪ ಹೋಗೋಣ ಅಂತ, ಅವರು ಇಲ್ಲ ಭೀಮನಕೊಲ್ಲಿಗೆ ಹೋಗೋಣ ಇಲ್ಲಿ ಹತ್ರ ಇದೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೋದ್ರು. ನೋಡ್ತಾ ಇದ್ದೀರಾ ಭೀಮನಕೊಲ್ಲಿ ಲೊಕೇಶನ್ಗೆ ಬಂದು. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಭೀಮನಕೊಲ್ಲಿ. ನಾನು ಚಿಕ್ಕ ದೇವಮ್ಮನ ಬೆಟ್ಟ ನೋಡಿದ್ದೆ, ಸೊ ಇದನ್ನು ನೋಡಿರಲಿಲ್ಲ. ಚೆನ್ನಾಗಿತ್ತು, ಒಳ್ಳೆ ವೈಬಿದೆ. ಹೇಗೆ ಅಂತಂದರೆ ಇದು ಬೀಚ್ನಲ್ಲಿ ಡ್ಯಾಮು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೀಚ್ನಲ್ಲಿ ಡ್ಯಾಮ್ದು ವೀಡಿಯೋನ. ಅದ್ರ ಮಧ್ಯದಲ್ಲಿ ಇರೋದು ಇದು ದೇವಸ್ಥಾನ ಮಹದೇಶ್ವರ ಟೆಂಪಲ್ಲು. ಸೊ ವೆದರ್ ಅಂತೂ ತುಂಬ ಚೆನ್ನಾಗಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆಗಿದ್ರೂ ಸಹ ನಮಗೆ ಆ ಥರ ಅನಿಸ್ಲಿಲ್ಲ, ಯಾಕೆಂದರೆ ನೀರಿದೆ ಅಂತ ಹೇಳಿದ್ಮೇಲೆ ಎಷ್ಟೇ ಬಿಸಿಲಿದ್ರೂ ತಂಪಾದ ವಾತಾವರಣ ಇದ್ದೇ ಇರುತ್ತೆ ಅಲ್ಲ. ಸೊ ನೋಡ್ಕೊಂಡು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದಲ್ವ, ದೇವಸ್ಥಾನ ಎಲ್ಲಿದೆ ಏನೋ ಕ್ಯೂರಿಯಾಸಿಟಿಲೋದು. ಅಲ್ಲಿ ನನ್ನ ತಮ್ಮ ಒಬ್ಬನೇ ನೋಡಿದ್ದು ದೇವಸ್ಥಾನ, ನಾವು ಯಾರೂ ನೋಡಿರಲಿಲ್ಲ. ಸೊ ಹೋದು ಅಂತೂ ಇಂತೂ ದೇವಸ್ಥಾನ ಕಾಣ್ತು. ದೇವಸ್ಥಾನ ಬಂತು ನೋಡ್ಕೊಳ್ರಪ್ಪ ಅಂತ ಹೇಳಿದ್ರೆ ನನ್ನ ತಮ್ಮ. ಸರಿ ಅಂತ ಹೇಳಿ ಕಾರ್ ಪಾರ್ಕ್ ಮಾಡೋಕ್ಕೆ ಹೋದೋ. ಅಲ್ಲಿ ನಮ್ಮ ಕೋಟ್ಲೆ ಸಂತೋಷ್ ಅವರು ನನ್ನ ತಮ್ಮನಿಗೆ ಗಾಡಿ ಪಾರ್ಕ್ ಮಾಡೋಕ್ಕೆ ಸರಿಯಾಗಿ ಬಿಡ್ತಾಯಿಲ್ಲ. ಹಿಂಗೆ ತಿರುಗಿಸು ಅಲ್ಲಿ ನಿಲ್ಲಿಸು ಅಂದ್ಕೊಂಡು ಕೊಟ್ಲೆ ಕೊಡ್ತಾಯಿದ್ದ. ಅವನು ನನಗೆ ಗೊತ್ತು ಇರಪ್ಪ ನಾನು ನಿಲ್ಲಿಸ್ತೀನಿ ಅಂದ್ಕೊಂಡು ನಿಲ್ಲಿಸ್ತಾ ಕಾರ್ ಪಾರ್ಕ್ ಮಾಡಿ ಮತ್ತೆ ದೇವಸ್ಥಾನ ಒಳಗಡೆ ಬಂದು. ಸೊ ಅಲ್ಲೂ ಪ್ರಸಾದ ಕೊಡ್ತಾಯಿದ್ರು, ರೇಗಿಸ್ಕೊಂಡು ಹೋದ್ರು. ಪ್ರಸಾದ ಕೊಡ್ತಾಯಿದ್ದಾರೆ ನೋಡು ಇಲ್ಲಿ ರೇಗಿಸ್ಕೊಂಡು ಹೋದ್ರು. ಸೊ ದೇವ್ರ ದರ್ಶನ ಅಲ್ಲೂ ತುಂಬ ಚೆನ್ನಾಗಾಯಿತು. ಅಲ್ಲೇನು ರಶ್ ಇರಲಿಲ್ಲ, ನಾರ್ಮಲ್ ಡೇಸ್ ಥರನೇ ಇದ್ದಿದ್ದು. ಸೊ ಅಲ್ಲಿ ದೇವಸ್ಥಾನ ಚಿಕ್ಕದಾದ್ರೂ ವಾತಾವರಣ ತುಂಬ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹೋಗಿ ನೋಡಿ ಒಂದು ಸಲ. ತುಂಬ ಚೆನ್ನಾಗಿದೆ ಅದು ವಾತಾವರಣ. ನಮ್ಮ ಹಳ್ಳಿ ಸೈಡ್ ದೇವಸ್ಥಾನ ಅಂದ್ರೇ ಗೊತ್ತು ಆ ವೈಬು, ಆ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಂಪಾದ ವಾತಾವರಣ ಇರುತ್ತೆ. ಸಿಹಿ ಪೊಂಗಲ್ ಕೊಟ್ಟು ತಗೊಂಡು ತಿಂದು ಮತ್ತು ನೀರಲ್ಲಿ ಸ್ವಲ್ಪ ಆಟ ಆಡೋಣ ಅಂದ್ಕೊಂಡು ಹೋದೋ. ನೀರ ಹತ್ರ ಹೋಗಿ ಆಟ ಆಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಸರಿ ಇನ್ನೇನಪ್ಪ ಹೊರಡೋಣ ಅಂತ ಹೇಳಿದ್ರು. ಸರಿ ಅಷ್ಟರಲ್ಲಿ ಒಂದು 3 o'clock ಆಯಿತು. ಹೊರಡೋಣ ಸಂಜೆ ಆಗ್ತಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಅಷ್ಟರಲ್ಲಿ ಹೋಗ್ತಾ ಇರಬೇಕಾದ್ರೇ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹುಡುಗರು ಅವು ನಕ್ಕೊಂಡು ಅವು ಡ್ಯಾನ್ಸ್ ಮಾಡಿಕೊಂಡು ನಮ್ಮ ಜೊತೆಗೆ ಬಂದು ಅದಾದಮೇಲೆ ಹೊರಡೋಣ. ಈವ್ನಿಂಗ್ ಆಗಿಬಿಡ್ತು ಬೀಚ್ನಲ್ಲಿ ಡ್ಯಾಮ್ ಮುಗಿಸ್ಕೊಬರೋ ಅಷ್ಟರಲ್ಲಿ. ಸೊ ಬ್ಯಾಲ್ಕೊಪ್ಪ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮ
ಕರ್ಕೊಂಡು ಹೊರಟ. ಸೊ ಇವತ್ತಿನ ಮಿನಿ ಬ್ಲಾಗ್ ಇದು. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಗಿದೆ. ಟಾಟಾ, ಬಾಯ್.